ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್. ಈಗ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಬಂದಿದ್ದೀವಿ. ಥರ್ಡ್ ಎಕ್ಸಸೈಸಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಎ ಪಿಸ್. ಈ ಎ ಪಿಯ ಸಮ್ ಅಂದರೆ ಎಲ್ಲ ನಂಬರ್ಸ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಆನ್ಸರ್ ಅದು ಕಂಡುಹಿಡಿಬೇಕು. ಫಸ್ಟ್ ಕ್ವಶನ್ 2, 7, 12, ಅದೇ ಥರ 3 dots to 10 terms. ಅಂದರೆ ಈ ಎ ಪಿಯಲ್ಲಿ 10 terms ಇದೆ ಅಂತ ತಿಳ್ಕೊಬೇಕು. ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ 7, ಥರ್ಡ್ ಟರ್ಮ್ 12, ಅದೇ ಥರ ಕಂಟಿನ್ಯೂ ಆಗಿ 10 terms ಬರ್ಕೊಂಡ್ರೆ ಆ ನಂಬರ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಸಮ್ಗೆ ಫಾರ್ಮುಲಾ ಏನು ಬರ್ಕೊಂಡಿದ್ದೀವಿ, ಫಾರ್ಮುಲಾ ಶೀಟ್ ನೋಡಿ. 5ನೇದು, 6ನೇದು, 7ನೇದು ಫಾರ್ಮುಲಾ ಬರ್ಕೊಂಡಿದ್ದೀವಿ. ಸಮ್ಗೆ 3 ಫಾರ್ಮುಲಾ ಬರ್ಕೊಂಡಿದ್ದೀವಿ. ಇದರಲ್ಲಿ ಯಾವ್ದು ಹಾಕ್ಕೊಬೋದು? ಮೊದಲನೇ ಫಾರ್ಮುಲಾ ಬರ್ಕೊಂಡಿರೋದು S = n/2 ಇಂಟು 2a ಪ್ಲಸ್ n-1d. ಎರಡನೇ ಫಾರ್ಮುಲಾ ಸಮ್ = n/2 ಇಂಟು a ಪ್ಲಸ್ an. ಮೂರನೇ ಫಾರ್ಮುಲಾ ಸಮ್ = n/2 ಇಂಟು a ಪ್ಲಸ್ l. ಇದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಮೂರರಲ್ಲಿ ಎರಡನೇದು ಮೂರನೇದು ಫಾರ್ಮುಲಾ ಹಾಕ್ಕೋಬೇಕಾದ್ರೆ, ಎರಡನೇ ಫಾರ್ಮುಲಾ ಹಾಕ್ಕೋಬೇಕಾದ್ರೆ an ಗೊತ್ತಿರಬೇಕು, ಅಥವಾ ಮೂರನೇ ಫಾರ್ಮುಲಾ ಹಾಕ್ಕೋಬೇಕಾದ್ರೆ ಲಾಸ್ಟ್ ಟರ್ಮ್, ಎರಡು ಒಂದೇ, ಲಾಸ್ಟ್ ಟರ್ಮ್ ಗೊತ್ತಿರಬೇಕು. ಈ ಎ ಪಿಯಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ ಅವರು. ನಾವು 10 terms ಬರ್ಕೊಂಡು ಆಮೇಲೆ ಸಮ್ ಮಾಡೋಕ್ಕಾಗಲ್ಲ, ಹಂಗೆ ಮಾಡೋದು ಬೇಡ. ಅದಕ್ಕೆ ಫಸ್ಟ್ ಟರ್ಮ್ ಬರ್ಕೊಂಬಿಡೋಣ. ಫಸ್ಟ್ ಟರ್ಮ್ ಹಾಕ್ಕೊಬೇಕಾದ್ರೆ ಏನೇನು ಗೊತ್ತಿರಬೇಕು? n ಗೊತ್ತಿರಬೇಕು, ಎ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. ಈ ಎ ಪಿ ನೋಡಿದ್ರೆ 3 ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಫಸ್ಟ್ ಫಾರ್ಮುಲಾ ಹಾಕೋಣ. ನಮಗೇನೇನು ಗೊತ್ತಿದೆ ಇಲ್ಲಿ? ಎ ಫಸ್ಟ್ ಟರ್ಮ್ 2, ಡಿ ಅಂದರೆ ಎರಡನೇ ಟರ್ಮಿಂದ ಒಂದನೇ ಟರ್ಮ್ ಕಳೆಯೋದು, 7 - 2 5, ಡಿ = 5. n = 10. n ಅಂದರೆ ಈ ಎ ಪಿಯಲ್ಲಿರೋ ನಂಬರ್ ಆಫ್ ಟರ್ಮ್ಸ್, 10 terms ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಎಸ್ ನಾವು ಕಂಡುಹಿಡಿಯಬೇಕು, ಸಮ್. ಅವಾಗಲೇ ಹೇಳ್ದಂಗೆ ಫಸ್ಟ್ ಫಾರ್ಮುಲಾ ಹಾಕೋಣ. S = n/2 ಇಂಟು 2a ಪ್ಲಸ್ n-1d. ನಮಗೆ ಎಲ್ಲ ವ್ಯಾಲ್ಯೂ ಗೊತ್ತಿದೆ, ಹಾಕ್ಕೊಂಡು ಹೋಗೋಣ. n ಇರೋ ಜಾಗದಲ್ಲಿ 10, a ಇರೋ ಜಾಗದಲ್ಲಿ 2, ಮತ್ತು n ಇರೋ ಜಾಗದಲ್ಲಿ 10, ಡಿ ಇರೋ ಜಾಗದಲ್ಲಿ 5 ಹಾಕೊಂಡಿದ್ದೀವಿ. ಈಗ S = 10/2 ಇಂಟು 2 × 2 ಪ್ಲಸ್ 10 - 1 ಇಂಟು 5. ಮತ್ತು S = 10/2 5 ಆಯಿತು. ನೆಕ್ಸ್ಟ್ ಬ್ರ್ಯಾಕೆಟ್ ಓಪನ್ ಮಾಡೋಣ. 2 × 2 4 ಆಯಿತು. ನೆಕ್ಸ್ಟ್ 10 - 1, 10 - 1 9. ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲೈ ಮಾಡೋದು. 9 × 5, 9 × 5 = 45 ಪ್ಲಸ್ 45 ಆಯಿತು. S = 5 × 4 ಪ್ಲಸ್ 45. ಮೊದಲು 4 + 45 ಮಾಡಬೇಕು, 49 ಬಂತು. ಮಿಕ್ಕಿದಂಗೆ ಬರ್ಕೊಂಡಿದ್ವಿ. S = 5 × 49. ಆನ್ಸರ್ 245. 49 × 5 ಮಾಡಿದ್ರೆ 245 ಬರುತ್ತೆ. ಅದೇ ಆನ್ಸರ್. ಥ್ಯಾಂಕ್ ಯು.